ಅಮ್ಮವ್ರೆ, ತುಂಬಾ ತಲೆನೋವು ಆಗ್ತಿದ್ಯಾ? ಹಾ ಭಕ್ತಿ, ಮಾತ್ರೆ ತಗೊಳ್ಳಿ, ಬೇಗ ಕಮ್ಮಿ ಆಗತ್ತೆ. ಹಾ. ಯಾಕಮ್ಮ, ಹುಷಾರಿಲ್ವಾ? ಇಲ್ಲ ಅಗಸ್ತ್ಯ, ಯಾಕೋ ತುಂಬಾ ತಲೆನೋವು ಕಣೋ. ಅದ್ ಸರಿ, ಏನು ಸಡನ್ ಆಗಿ ತಲೆನೋವು? ಅದು ಬಿಸಿಲು ಜಾಸ್ತಿ ಅಲ್ವಾ, ಮನೆ ಒಳಗಡೆ ಇದ್ರೂ ಧಗೆ ಜಾಸ್ತಿ ಇರುತ್ತೆ ಕಣೋ. ಹೌದೌದು, ಟೆನ್ಷನ್ ಜಾಸ್ತಿ ಆದ್ರೂ ತಲೆನೋವು ಬರುತ್ತೆ. ಅಮ್ಮ, ಊರ್ನವರು ಮನೆಗೇನಕ್ಕೆ ಬಂದ್ರು? ಏನ್ ಹೇಳಿದ್ರು ಅವರು? ಏನಂತೆ? ನನ್ನ ಬಗ್ಗೆ ಏನಾದ್ರೂ ಹೆದರ್ಸ್ಬಿಟ್ಟು ಹೋದ್ರ? ಊರವ್ರು ನಮ್ಮನೆಗೆ ಬರೋದು ಹೋಗೋದು ಎಲ್ಲ ಯಾವುದು ಹೊಸ ವಿಚಾರ ಅಲ್ವಲ್ಲ. ಇಷ್ಟಕ್ಕೂ ಅವ್ರು ನಮ್ಮನೆಗೆ ಬಂದು ಮಾತಾಡ್ಕೊಂಡು ಹೋದ್ರೆ ನನಗ್ ತಲೆನೋವು ಬರೋಂಥ ವಿಚಾರ ಏನಿರುತ್ತೆ ಹೇಳು? ಇಷ್ಟಕ್ಕೂ ಊರವ್ರ ಮನೆಗೆ ಬಂದಿರೋ ವಿಚಾರ ನಿನಗೆ ಯಾರು ಹೇಳಿದ್ರು? ಅಚಿಂತ್ಯ ಹೇಳ್ದ. ಅದ್ ಸರಿ, ಅವ್ರ ಮನೆಗೇನಕ್ಕೆ ಬಂದಿದ್ರು? ಹಾಗೆಲ್ಲ ಏನೂ ಇಲ್ಲ ಅಗಸ್ತ್ಯ. ಅದು ಮುಂದಿನ ತಿಂಗಳು ಪಂಚಾಯತಿಯಲ್ಲಿ ಆಗ್ಬೇಕಾಗಿರೋ ಕೆಲಸ ಕಾರ್ಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ರು. ನಾನದಕ್ಕೆ ಬಹಳಷ್ಟು ಸಮಯ ಇದೆ, ಈಗ್ಲೇ ಅದನ್ನೆಲ್ಲ ಯಾಕೆ ಮಾತಾಡೋದು, ಆಮೇಲೆ ಮಾತಾಡೋಣ ಅಂತ ಹೇಳಿ ಕಳಿಸ್ದೆ ಅಷ್ಟೇ. ನನಗೆ ಯಾಕೋ ಹಾಗನ್ನಿಸ್ತಿಲ್ಲ. ನಿಜ ಕಣೋ, ನನ್ನ ಅವರ ಮಧ್ಯೆ ಮಾತುಕತೆ ಆಗಿದ್ದು ಅಷ್ಟೇ. ನಿಜ ಹೇಳ್ತಿದ್ಯಮ್ಮ, ನಾನ್ ನಂಬೋದಾ? ಯಾಕೋ ನನ್ ಮೇಲೆ ನಿನಗಿಷ್ಟೊಂದು ಅನುಮಾನನಾ? ಆ ಥರ ಏನಾದ್ರೂ ಸಮಸ್ಯೆ ಇದ್ದಿದ್ರೆ ನಾನು ನಿನ್ನ ಹತ್ರ ಹೇಳ್ಕೊತಿರ್ಲಿಲ್ವಾ? ಅಗಸ್ತ್ಯ, ನೀನ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಚಿಕ್ಕಿ, ಅಮ್ಮ ಯಾಕೋ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅನ್ನಿಸ್ತಿದೆ. ನೀನಾದ್ರೂ ನಿಜ ಹೇಳು, ಅಲ್ಲಿ ಏನ್ ನಡೀತು?